ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು, ಶಾಲೆ ಆಗ್ಬೇಕು, ಅದಕ್ಕೊಮ್ಮೆ ಒಳ್ಳೆ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಇನ್ನು ಬಂದ್ ಮಾಡಿಬಿಡ್ರಿ, ಇವನ್ನ ಬರೀ ಹಳ್ಳಿ ರಸ್ತೆ ಮಾಡಿರೋದು ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ. ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ. ನೆಕ್ಸ್ಟ್ ಇಯರಿಂದ ಕೆಲವು ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೀನಿ. ಸಿಮೆಂಟ್ ರೋಡ್ ಮಾಡಂತೀನಿ. ಮತ್ತು ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ. ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ ನಾನು. ಅದಕ್ಕೆ ಜನರಿಗೆ ಮಾಡಿದ್ದು ಒಳ್ಳೆ ಕೆಲಸ ನೋಡಿ. ಬರೋಬ್ಬರಿ 2 ವರ್ಷ 1 ತಿಂಗಳಾಯ್ತು ಈ ಸರ್ಕಾರ ಬಂದು. ನೀವು ನನ್ನ ಆರಿಸಿ ಕಳಿಸಿದ್ರಿ. ಇವತ್ತು ಎಷ್ಟು ಒಳ್ಳೆ ಕೆಲಸ ಆಗಿದೆ. 1,24,00,000 ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತದೆ. 1,20,00,000 ಹೆಣ್ಮಕ್ಳಿಗೆ ವರ್ಷದಾಗ 24,000 ಜಮಾ ಆಗಿಬಿಟ್ಟಿರ್ತದೆ ಅವ್ರ ಅಕೌಂಟ್. ಏನು ಸಣ್ಣ ಇದು. 30,000 ಕೋಟಿ ಕೊಡ್ತೇವೆ ಪ್ರತಿ ತಿಂಗಳ ಇದಕ್ಕೆ. ಇದು ಒಂದೇ ಗೃಹಲಕ್ಷ್ಮಿ ಸ್ಕೀಮ್ಗೆ. 10 kg ಅಕ್ಕಿ ಒಬ್ಬೊಬ್ಬರಿಗೆ 4,37,00,000 ಜನಕ್ಕೆ. 4,37,00,000 ಜನಕ್ಕೆ 10 kg ಹೋಗ್ತೈತಿ ತಿಂಗಳ. 200 ಯೂನಿಟ್ 1,69,00,000 ಮನೆ. ಒಬ್ಬೊಬ್ರು 3 ಮನೆ ಕರೆಂಟ್ ಅದಾವ. ನೋಡ್ರಿ 3 ಮನೆ ಕರೆಂಟ್ ಅದಾವು. 1,60,00,000. 360 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡ್ಯಾರ. ಈಗಾಗಲೇ 2 ವರ್ಷ 1 ತಿಂಗಳಾಗಕ್ಕೆ ಬಂತು. ನಾಳೆ ಜುಲೈ 11ಕ್ಕೆ 2 ವರ್ಷ 1 ತಿಂಗಳ ಬಸ್ ಫ್ರೀ ಕರ್ನಾಟಕದ ಎಲ್ಲರೂ ಊರು ಹೆಣ್ಮಕ್ಳು. 360 ಕೋಟಿ ಹೆಣ್ಮಕ್ಳು ಅಂದ್ರೆ ದಿವಸ 60ರಿಂದ 65 ಲಕ್ಷ ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ ಪ್ರಯಾಣ ಮಾಡ್ತಾರೆ ಉಚಿತವಾಗಿ. ಇವೆಲ್ಲ ಸಣ್ಣ ಕೆಲಸನೇ. ಇದು ಸರ್ಕಾರ ಮಾಡಿದ್ದು. 52,000 ಕೋಟಿ ನೇರವಾಗಿ ಕೊಡ್ತೇವೆ. ಕರೆಂಟ್ ಪಂಪ್ ಸೆಟ್ ಉಚಿತವಾದದ್ದು 16,000 ಕೋಟಿ ಕೊಡ್ತೇವೆ. ವೃದ್ಧಾಪ್ಯ ವೇತನ, ಗರ್ಭಿಣಿ ಸ್ತ್ರೀಯರ ಭತ್ಯೆ, ಅಂಗವಿಕಲರ ವೇತನ 11,000 ಕೋಟಿ ಕೊಡ್ತೇವೆ. ಮಕ್ಕಳಿಗೆ ಪಠ್ಯ ಪುಸ್ತಕ, ಬಟ್ಟೆ, ಹಾಲು, ಕೋಳಿ ತತ್ತಿ, ಚಿಕ್ಕಿ, ಬಾಳೆಹಣ್ಣು ಇವೆಲ್ಲ ಕೊಡ್ತಾರಿಲ್ಲ ಶಾಲೆಗೆ. ಮಿಲ್ಕ್ ಸಬ್ಸಿಡಿ ಏನಿದೆ ಅಲ್ಲ, ಗಂಗಾ ಕಲ್ಯಾಣ ಅಂತ ಅವೆಲ್ಲ ಸೇರಿ 1,02,000 ಕೋಟಿ ಪ್ರತಿ ವರ್ಷ ನೇರವಾಗಿ ಬಜೆಟ್ ಜನರಿಗೆ ಹೋಗ್ತದೆ. ನೇರವಾಗಿ ಇದನ್ನ ಬಹಳ ಮಂದಿ ಏನ್ರಿ ಅವ್ರಿಗೆ ಯಾಕೆ ಕೊಡ್ಬೇಕ್ರಿ ಅಂತಾರೆ. ನಾನು ಹಂಗಲ್ಲ. ಇನ್ನು ನಾನೇನಾರ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿಗೆ ಏನಾರ ಸಿದ್ದರಾಮಯ್ಯ ಆಗ್ಬಿಟ್ರೆ ಇನ್ನೂ ಸ್ವಲ್ಪ ಕೊಡ್ರಿ ಅಂತೀನಿ. ಯಾಕೆ ಕೇಳಿ ಹೇಳ್ತೀನಿ. 1,00,000 ರೊಕ್ಕದಾಗ ಇದನ್ನ ಮಾಡಿಕೊಟ್ಬಿಡ್ತೇವೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ಮ ಜನ ಬೇಡ ಅಂತಾರ್ರಿ ಅಂತ ಹೇಳ. ನಿನ್ನ ಹೆಸರು ಹಾಕಿಬಿಡ್ತಾನೆ ಅಲ್ಲಿ. ನಾನು ಮುಂದಿನ ದಿನ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜಿ ತಡಿ, ಇನ್ನೂ 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವೇನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ. ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು ಬರೀ ಹೆಣ್ಮಕ್ಳು.